Good morning, DXN. My name is Ananda Masri, Bagalkot, Karnataka State. My mobile number is 9242494770. My WhatsApp number is 9900913869. ಇದು 14 ಏಪ್ರಿಲ್ 2025 ಸೋಮವಾರ ದಿವಸ ಸಾಯಂಕಾಲ 7 ಗಂಟೆಗೆ ಧಾರವಾಡ ವಾರಿಯರ್ಸ್ ದಿಂದ ನಡೆದಂತ ಜೂಮ್ ಮೀಟಿಂಗಿನ ವಿಡಿಯೋ ಅಲ್ಲ, ಇದು ಆಡಿಯೋ ಇದೆ. ಆಡಿಯೋ ಆಗಿದ್ರು ಕೂಡ ಪ್ರತಿಯೊಬ್ಬರು ಅವಶ್ಯವಾಗಿ ಕೇಳಲೇಬೇಕಾದಂತಹ ಟೆಸ್ಟಿಮೋನಿಯಲ್ಗಳನ್ನ ಹೇಳಿದ್ದಾರೆ. ಟೆಸ್ಟಿಮೋನಿಯಲ್ಗಳಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಡಿಎಕ್ಷನ್ ಕಂಪನಿಯ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡಿ ತಮ್ಮ ತಮ್ಮ ಅನುಭವಗಳನ್ನ ಇಲ್ಲಿ ಹೇಳ್ಕೊಳ್ತಾ ಇದೆ. ಮೊದಲಿಗೆ ನಮ್ಮ ಧಾರವಾಡ ವಾರಿಯರ್ಸ್ ನ ಲೀಡರ್ ಆದಂತಹ ಶೈಲಾ ಶೆಟ್ಟಿ ಮೇಡಮ್ ಅವರು ತಮ್ಮ ಸ್ವಂತ ಅನುಭವವನ್ನ ಈ ಡಿಎಕ್ಷನ್ ಗೆ ಬಂದ ನಂತರ ತಮ್ಮ ಆರೋಗ್ಯ ಏನಾಗಿತ್ತು, ಸಮಸ್ಯೆ ಅದು ಹೇಗೆ ಸರಿ ಹೋಯಿತು ಅನ್ನೋದನ್ನ ಹೇಳ್ಕೊಳ್ತಾರೆ. ಆಮೇಲೆ ಗೋವಿಂದ್ ಪಾಂಡೆ ಅವರು ಹುಬ್ಬಳ್ಳಿಯಿಂದ, ಅವರು ಕೂಡ ತಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿತ್ತು, ಏನೇನ್ ತಗೊಂಡು ತಾವು ಆ ಸಮಸ್ಯೆಯನ್ನು ಸರಿ ಮಾಡ್ಕೊಂಡಿವಿ ಅನ್ನೋದನ್ನು ಕೂಡ ವಿವರವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಮಾಲತಿ ಕಿತ್ತೂರ್ ಅವರು, ಇವರು ಧಾರವಾಡದಿಂದ, ಇವರು ವೃತ್ತಿಯಿಂದ ಟೀಚರ್ ಅದಾರ. ಇವ್ರ ತಂದೆಯವರಿಗೆ ಕೊರೋನಾದಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಆಗಿತ್ತು. ಖಂಡಿತವಾಗ್ಲೂ ಅವ್ರನ್ನ ಉಳಿಸಿಕೊಂಡದ್ದು ಅಂದ್ರೆ ಅವರ ದೊಡ್ಡ ಸಾಹಸ. ಅದು ಡಿಎಕ್ಷನ್ ಪ್ರಾಡಕ್ಟ್ಗಳಿಂದ ಮಾತ್ರ ಸಾಧ್ಯ ಆಯಿತು ಅನ್ನೋದನ್ನ ಅವರು ಸವಿವರವಾಗಿ ಇದರಲ್ಲಿ ಹೇಳ್ತಾರೆ. ಇದರಿಂದ ನಿಮಗೂ ಕೂಡ ಉಪಯೋಗ ಆಗಬಹುದು. ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿ ಅವತ್ತಿನ ದಿವಸ ಡಿಸ್ಕಷನ್ ಮಾಡಲಾಯಿತು. ಆ ಡಿಸ್ಕಷನ್ ಒಂಚೂರು ಉದ್ದ ಆಗಿರೋದ್ರಿಂದ ನಾನು 2 ಭಾಗಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಇದು ಮೊದಲನೆಯ ಭಾಗ. ಈ ಮೊದಲನೇ ಭಾಗವನ್ನು ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ. ಇದು ವಿಡಿಯೋ ಅಲ್ಲ, ಆಡಿಯೋ ಇದೆ. ಜೊತೆಗೆ ಇದರ ಉಪಯೋಗವನ್ನು ತಾವು ಕೂಡ ಮಾಡ್ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 2019ರಲ್ಲಿ ಅಗೇನ್ ರೀಜಾಯ್ನಿಂಗ್ ಆಗಿದ್ದು DXN ಗೆ. ಆ ರೀಜಾಯ್ನಿಂಗ್ ಆದಾಗ ನನಗೆ ಅದಕ್ಕೂ ಮುಂಚೆನೆ ಒಂದು ವಾಟರ್ ಇನ್ಫೆಕ್ಷನ್ ಇಂದ ಸ್ಟಮಕ್ ಅಪ್ಸೆಟ್, ಅಂದ್ರೆ ಅಮೀಬಿಯಾಸಿಸ್ ಅಂತ ಗೊತ್ತಿರಬಹುದು ನಿಮ್ಗೆಲ್ಲರಿಗೂ, IBS ಅಂತ ಹೇಳ್ತಾರೆ. IBS ಸ್ಟಾರ್ಟ್ ಆಗಿ ನಾನು 1 ವರ್ಷಗಳ ಕಾಲ ಆಯುರ್ವೇದ ಇದನ್ನೆಲ್ಲ ಔಷಧಿಗಳನ್ನ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಪಥ್ಯ ಇದನ್ನೆಲ್ಲ ಮಾಡಿದ್ದೆ. ಆದ್ರೂ ಕೂಡ ನನಗೆ ಅದು ಮತ್ತೆ ಲಿವರ್ ಅಲ್ಲಿ ಪ್ರಾಬ್ಲಮ್ ಇತ್ತದು. ನೋಡಿ, ಯಾವುದೇ ತರ ಇದಿಲ್ಲ, ಏನು ನಾವು ಮನೆ ಫುಡ್ ಬಿಟ್ಟು ಹೊರಗಿಂದ ತಿನ್ನಲ್ಲ, ಬಹಳ ಮನೆಯಲ್ಲಿರುವ ಟ್ರೆಡಿಷನಲ್ ಫುಡ್ಡನ್ನೇ ತಿನ್ಕೊಂಡಿದ್ದವ್ರು. ಆದ್ರೂ ಕೂಡ ಬಂತದು. ಎಲ್ಲೋ ಹೊರಗೆ ಹೋದಾಗ, ಯಾವುದೋ ಮದುವೆ ಸಮಾರಂಭದಲ್ಲಿ ಊಟ ಮಾಡಿದಾಗ ಆಗಿದ್ದದು. ಬಹಳ ಡೇಂಜರಸ್. ಅದಕ್ಕೋಸ್ಕರ ಅದು ಯಾರಿಗೂ ಸ್ಟಾರ್ಟ್ ಆಗ್ಬಾರ್ದು. ಬಹಳ ಬಹಳ ಕೆಟ್ಟದ್ದಂತ ನನ್ಗೆ ಅನುಭವ ಮಾಡ್ಬಿಡ್ತದು. ಏನು ಅಂದ್ರೆ 1 ವರ್ಷಗಳ ಕಾಲ ನಾನು ಬರೀ ಮಜ್ಜಿಗೆ ಅನ್ನ ತಿನ್ಕೊಂಡು ಇದ್ದೆ. ನೀವು ನಂಬ್ತಿರೋ ಇಲ್ವೋ, ಬರೀ ಮಜ್ಜಿಗೆ ಅನ್ನ, ಏನು ತಿನ್ಲಿಕ್ಕೆ ಆಗೋದೇ ಇಲ್ಲ, ಸಪೋರ್ಟೇ ಮಾಡಲ್ಲ ಸ್ಟಮಕ್. ಗಟ್ ಹೆಲ್ತ್ ಅನ್ನುವಂಥದ್ದು ಅಷ್ಟು ಹಾಳಾಗಿತ್ತು. ಆಮೇಲೆ 2019ರಲ್ಲಿ ವಾಪಸ್ DXN ಗೆ ರಿಜಾಯ್ನ್ ಆಗಿ, ಆದ್ರೂ ಕೂಡ ಉಳ್ಕೊಂಡಿತ್ತದು. ಕಂಪ್ಲೀಟ್ ಆಗಿ ನಾನು ಅದರಿಂದ ಹೊರಗೆ ಬಂದಿಲ್ಲ. ಅಲೋಪತಿ ಮೆಡಿಸಿನ್ ನಾನು ಯಾವಾಗೂ ತಗೊಳಲ್ಲ, ಮಾಡಲ್ಲ. ಆದ್ರೆ ನಾನು ತಗೊಂಡಿದ್ದೆ ಆಯುರ್ವೇದದಲ್ಲೂ ಅದು ಕಂಪ್ಲೀಟ್ ಕ್ಯೂರ್ ಮಾಡಕ್ ಆಗ್ಲಿಲ್ಲ. ಆಮೇಲೆ DXN ಗೆ ಜಾಯಿನ್ ಆದ್ಮೇಲೆ ನಾನು ಸ್ಪಿರುಲಿನಾ, ನೋನಿ, ಆಮೇಲೆ ಟೀ, ಕಾಫಿ ಇದೆಲ್ಲ ಉಪಯೋಗಿಸಿದ್ದೆ. ಯಾವಾಗ ಸಾಕಷ್ಟು ನೋನಿ ತಗೊಂಡೆ, RGGಯಲ್ಲೂ ತಗೊಂಡೆ ನಾನು. ಅವಾಗ ನೋಡಿ ನಾನು ವಾಪಸ್ ಏನು ಅಂತ ಹೇಳಿದ್ರೆ ನಾರ್ಮಲ್ ಆಗಿದ್ದೀನಿ. ಸೊ ಹಾಗಾಗಿ ಒಂದು ವಂಡರ್ಫುಲ್ ಇದು ನನ್ನ ಒಂದು ಟೆಸ್ಟಿಮೋನಿಯಲ್. ಆವಾಗ ನನ್ ಗಟ್ ಹೆಲ್ತ್ ಸರಿ ಆಯ್ತು, ಡೈಜೆಷನ್ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಅದು ಇವತ್ತು ಮತ್ತೂ ಕೂಡ ಉಳ್ಕೊಂಡು ಮತ್ತೆ ಪದೇ ಪದೇ ಕಾಡ್ಸಿ ಮತ್ತೇನಾದ್ರೂ ಒಂದು ಮೇಜರ್ ಪ್ರಾಬ್ಲಮ್ಗೆ ಅದು ಹೋಗ್ತಾ ಇತ್ತು. ಆ ಒಂದು ಇಶ್ಯೂನಿಂದನೇ ನನಗೆ ಪಿಗ್ಮೆಂಟೇಶನ್ ಕೂಡ ಆಯ್ತು. ಡೈಜೆಷನ್ ಮತ್ತೆ ಪಿಗ್ಮೆಂಟೇಶನ್ 2 ಇಂಟರ್ ರಿಲೇಟೆಡ್. ಅದು ಆ ಮುಖದ ಮೇಲೆ ಪಿಗ್ಮೆಂಟೇಶನ್ ಬಂತು. ಅದು ಕೂಡ ಇವತ್ತು DXN ನಲ್ಲಿ ನಾನು ಇದು ಟಿ ಕ್ರೀಮ್ ಇವತ್ತಿಗೂ ಬಿಟ್ಟಿಲ್ಲ, ನಮ್ಮ ಟ್ಯಾಲ್ಕಮ್ ಪೌಡರ್ ಪ್ಲಸ್ ನಮ್ಮ ಸೋಪ್, ಇದರಿಂದ ಈ 3ನ್ನ ಬಳಸಿದಾಗ ಇಮಿಡಿಯೇಟ್ ಆಗಿ ಅಲ್ಲ, ಸ್ಲೋಲಿ 1 ವರ್ಷ ಯೂಸ್ ಮಾಡಿದಾಗ ಸ್ಲೋ ಆಗಿ 1 by 1 ನನ್ನ ಫೇಸು ಕ್ಲೀನ್ ಆಗ್ತಾ ಬಂತು. ನಾವೇ ಬೆಸ್ಟ್ ಟೆಸ್ಟಿಮೋನಿಯಲ್ ಇದಕ್ಕೆ. ಸೊ ಹಾಗಾಗಿ ಇವತ್ತು DXN ಇದರಿಂದ ನಮ್ದು ಮುಖ ಕ್ಲಿಯರ್ ಆಗಿದೆ.
ಸ್ಕಿನ್ ಮೇಲೆ. ಆಮೇಲೆ ಗಟ್ ಹೆಲ್ತಿಗೂ ಕೂಡ ಬೇಕಾದಷ್ಟು ಬಂತು. ಇವಾಗಂತೂ ಬಿಡಿ, ಯಥೇಚ್ಛವಾಗಿ ಕೊಂಬುಚಾನು ಕುಡಿತೇವೆ, ಪ್ರೋಬಯೋಟಿಕ್ಸ್ ಬೇಕೇ ಬೇಕು ನಮ್ಗೆ. ಹಾಗಾಗಿ ಒಂದು ಏನು ಅಂತ ಹೇಳಿದ್ರೆ ವಿ ಆರ್ ಬ್ಲೆಸ್ಡ್ ಅಂತ. ಈ ಸೀಸನ್ ಇರೋದ್ರಿಂದ ನಾವು ಆ ಸಮಸ್ಯೆಯಿಂದ ನಾನು ಹೊರಗಡೆ ಬಂದು ಇವತ್ತು ನಾರ್ಮಲ್ ಆಗಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತಿತ್ತು. ಸೊ ಯಾರಿಗೆಲ್ಲ ಗಟ್ ಹೆಲ್ತ್ ಪ್ರಾಬ್ಲಮ್ ಇದಿದೆ, ನೀವು ಕಣ್ಮುಚ್ಚಿ ಇವನ್ನೆಲ್ಲ ಕೊಡ್ಬೋದು, ಹೇಳ್ಬೋದು. ಹಾಗಾಗಿ ಥ್ಯಾಂಕ್ಸ್ ಟು DXN, ದೇವ್ರು ನಮ್ಗೊಂದು ಕೊಟ್ಟ ವರದಾನ ಇದು. ಅದನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಅದನ್ನ ಅರ್ಥ ಮಾಡ್ಕೊಂಡು ನಾವು ತಗೊಳ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ನಿಮಿಷ. ಗೋವಿಂದ್ ಪಾಂಡೆ ಅವರೇ, ನಿಮ್ದೇನಾದ್ರೂ ಟೆಸ್ಟಿಮೋನಿಯಲ್ ಇದ್ರೆ ಹೇಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆಲ್ DXN ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಹೇಳಿ ಸರ್. ನಂದು ಬೆಸ್ಟ್ ಒಂದು ಟೆಸ್ಟಿಮನಿ ಅಂದ್ರೆ ಅಸ್ಥಿ ಸಂಹಾರಕ ಪೌಡರ್ ಬಂದೈತಲ್ಲ ಸರ್, ಆಮೇಲೆ ಹೆಲ್ದಿ ಬೋನ್ಸ್. ನನಗೇನಾಗಿತ್ತಂದ್ರೆ ನಾನು ಗಾಡಿ ಮೇಲೆ ಬಿದ್ದಿದ್ನಿ ರೀ. ಗಾಡಿ ಮೇಲೆ ಬಿದ್ದಿದ್ದಕ್ಕೆ ಫ್ರ್ಯಾಕ್ಚರ್ ಆಗಿ ಅದು ಈಗ ಆಪರೇಷನ್ ಆಗಿ 8-10 ವರ್ಷ ಆತ್ ಬಿಡ್ರಿ. ಆದ್ರೂ ಏನಾಕಿತ್ರಿ, ಆಗಾಗ ಈ ಚಳಿಗಾಲದಾಗ ಈ ಮಾಡಾದಾಗ ಏನಾಕಿತ್ರಿ, ಕಾಲ್ ಹಿಡಿದು ಬಿಡ್ತಿತ್ರಿ ನನಗದ. ಆಮೇಲೆ ಮ್ಯಾಲ ಪೈರಿ ಹತ್ಬೇಕಾರ ಒಂದ ಸೈಡ್ ಹತ್ಬೇಕಾಕಿತ್ರಿ ನಾನು. ಪುಷ್ಪ ಪಿಕ್ಚರ್ನಾಗ ಡೈಲಾಗ್ ಮಾಡ್ಕೊತಾನ ಆ ಟೈಪ್ ಆಗೈತ್ರಿ ನನ್ನ ಪರಿಸ್ಥಿತಿ. ಯಾವಾಗ ಇದು ಅಸ್ಥಿ ಸಂಹಾರಕ ಮತ್ತು ಹೆಲ್ದಿ ಬೋನ್ಸ್ ಮತ್ತಲ್ರಿ, ಇವನ್ ಎರಡು ಯಥೇಚ್ಛವಾಗಿ ತೊಳಕತ್ನಲ್ರಿ, ನಂದು ಅದು ಕಾಲು ಫೋಲ್ಡ್ ಹಾಕಿದ್ದಿಲ್ಲ, ಫೋಲ್ಡ್ ಆಗಕತ್ರಿ. ಇದೊಂದು ನನಗೆ ಬೆಸ್ಟ್ ಟೆಸ್ಟಿಮನಿಯ. ಮತ್ತು ಈ ಟೆಸ್ಟಿಮಿಂದ ನಾ DXNಕ್ಕೆ ಚಿರಋಣಿ ಅಂದ್ರೂ ಅಡ್ಡಿ ಇಲ್ರಿ. ನಾ ಏನೋ ಆದ್ರೂ ಈ DXN ಬಿಡಬಾರ್ದು ಅಂತೇಳಿ ಅದನ್ನ ನಿರ್ಧಾರ ಮಾಡಿದ್ ನೋಡ್ರಿ ಸರ್. ಅಂತ ಒಂದು ನನಗೆ ಯಾಕಂದ್ರೆ ನಮ್ಮ ಮನಿ ಇರೋದು ಮಾಡಿ ಮ್ಯಾಗ ರೀ. ನಮ್ಗೆ ಹತ್ತುದು ಇಳಿದು ಭಾಳ ತ್ರಾಸ ಆಕಿತ್ರಿ. ಯಾಕಾರ ಮ್ಯಾಗ ಬರ್ತೇನಪ್ಪ, ಯಾಕಾರ ತೆಳಗ್ ಹೋಗ್ತೇನೆ ಅನ್ಸ್ತೈತಿ ನನಗೆ. ಕಣ್ಣಾಗ ನೀರು ಬರ್ತಿತ್ರಿ. ಆದ್ರೆ ಈ ಹತ್ರ ಮನ್ಯಾನವ್ರು ಏನ್ ತಿಳ್ಕೊಂತಾರ. ಯಾವಾಗ ಇದು ನನಗೆ ಹೆಲ್ದಿ ಬೋನ್ಸ್ ಮತ್ತು ಈ ಅಸ್ಥಿ ಸಂಹಾರಕ ಪೌಡ್ರ್ ಯೂಸ್ ಮಾಡಾಕತ್ ನೋಡ್ರಿ, ಅವತ್ತರಿದ್ದ ನನಗದ ನನಗೆ ಎಲ್ಲಿ ಫ್ರ್ಯಾಕ್ಚರ್ ಆಗೈತೆ ನನಗೆ ಸಂಶಯ ಬರತೈತೆ, ಆ ಟೈಪ್ ಆಗೈತ್ರಿ. ಅಂತ ಒಂದು ಬೆಸ್ಟ್ ಟೆಸ್ಟಿಮನಿ ರೀ. ಅದನ್ನ ನಾ ಯೂಸ್ ಮಾಡಿ ಇನ್ನೊಬ್ರಿಗೆ ಹೇಳೇನ್ರಿ. ಅವರು ಯೂಸ್ ಮಾಡಾಕತ್ತಾರ. ಅವ್ರಿಗೆ ಏನಾಗಿತ್ತಂದ್ರೆ ಮಲ್ಕೊಂಡ್ರಿ ಹೇಳಕ್ ಹಾಕಿದಿಲ್ರಿ, ಅವ್ರಿಗೆ ಚೆಸ್ಟ್ ಹಿಡಿದು ಬಿಡ್ತಿತ್ತು ಅವ್ರಿಗೆ. ಈಗ ಅವರು ಅಸ್ಥಿ ಸಂಹಾರಕ್ಕೆ ಎಷ್ಟು ತಗೊಂಡ್ರಿ ನೀವು? ಅಂದ್ರೆ ಎಷ್ಟು? ಅರ್ಧ ಸ್ಪೂನ್ ಅಂದ್ರೆ ಒಂದು ಚಿಟಿಕಿ ಪೌಡರ್ ಹಾಕ್ತಿದ್ದೇನೆ ನಾನು. ಚಿಟಿಕಿ ಹಾ ಪೌಡರ್ ಹಾಕುದ್ರಿ. ಮಾರ್ನಿಂಗ್ ಏನೈತಲ್ರಿ, ಒಂದು ಅದು ಚಮಚ ಕೊಟ್ಟಿದ್ರಲ್ರಿ ಅವ್ರ, ಆ ಚಮಚಲ್ಲಿದ ಒಂದ್ ಅರ್ಧ ಚಮಚ ಹಾಕ್ಬಿಡ್ತಿದ್ರಿ. ಟೀ ಪೌಡರ್ ಕುದಿಸ್ತಿದ್ರಿ ಮೇಡಮ್. ಟೀ ಪೌಡರ್ ಕುದಿಸಿ ಅದ್ರೊಳಗೆ ಅದನ್ನ ಹಾಕೊಂಡು ಅಸ್ಥಿ ಸಂಹಾರಕ್ಕೆ ಹಾಕೊಂಡು ಒಂದು ಹೆಲ್ದಿ ಬೋನ್ಸು, ಆಮೇಲೆ ಒಂದು ತ್ರಿಫಲಾ, ಆಮೇಲೆ ಇದು ಬ್ಲ್ಯಾಕ್ ಕುಮಿನ್, ಆಮೇಲೆ ಆರ್ಜಿಜಲ್ ಪೌಡರ್ ಇಷ್ಟು ಮಿಕ್ಸ್ ಮಾಡಿ ತಗೋತಿದ್ ನೋಡ್ರಿ. ಅದನ್ನ ನನಗೆ ಸಾಳುಂಕಿ ಸರ್ ಹೇಳಿದ್ರಿ ಅವರು. ಅದನ್ನ ನೀವು ಮಿಕ್ಸ್ ಮಾಡಿ ತಗೊಳೋದ್ರಿಂದ ನಿಮ್ ಬೂನ್ಸ್ ಇದಕ್ಕೆ ಬೆಸ್ಟ್ ಆಕತ್ತೆ ಅಂತ ಹೇಳಿದ್ರಿ. ಅವ್ರು ಹೇಳಿದ್ದು ಒಂದು ತಲೆಯಾಗ ಕುಂತಿತ್ತು. ಅದ ಪ್ರಕಾರ ನಾನು ಯೂಸ್ ಮಾಡ್ಕೊತ ಬಂದೆ ನೋಡ್ರಿ. ಹೌದೌದು, ತುಂಬಾ ಹೆಲ್ಪ್ ಆಗುತ್ತೆ. ಮೊನ್ನೆ ರಾಜೇಶ್ವರಿ ಅವ್ರು ಹೇಳಿದ್ರು ನಮ್ ಸರ್ಗೆ ಹಂಗಾಗೈತ್ರಿ ಅಂತಂದ್ರೆ, ಅವ್ರಿಗೆ ಇದನ್ನ ಹೇಳಿದ್ನಿ, ಇದನ್ನ ಅಪ್ಲೈ ಮಾಡ್ರಿ ನೀವು. ನಿಮ್ದು ಬ್ಲಡ್ ಇದು ಫಾಸ್ಟ್ ಇತ್ತಂದ್ರ 1 ವಾರದಾಗ ರಿಸಲ್ಟ್ ಬರ್ತೈತಿ, ಇಲ್ಲ 15 ದಿನ ಬರ್ತಂತ ಹೇಳಿದ್ನಿ ಮೇಡಮ್ ನಾವು. ಹೆಲ್ದಿ ಬೋನ್ಸ್. ಹೌದು, ಅಸ್ಥಿ ಸಂಹಾರಕ ಮತ್ತೆ ಹೆಲ್ದಿ ಬೋನ್ಸ್ ನೋಡಿ. ಹೆಲ್ದಿ ಬೋನ್ಸ್ ಕ್ಯಾಲ್ಸಿಯಂ ಅನ್ನ ಸಪ್ಲೈ ಮಾಡ್ತದೆ. ಅಸ್ಥಿ ಸಂಹಾರಕ ಆಕ್ಚುಲಿ ಈ ತರ ಬೋನ್ ಏನಾದ್ರು ಡ್ಯಾಮೇಜಸ್ ಈ ತರ ಆಗಿದ್ದಿತ್ತು ಅಂದ್ರೆ ಅವರು ಕೊಟ್ಟೆ ಬಿಟ್ಟಿದ್ದಾರೆ. ವಜ್ರದಷ್ಟು ಗಟ್ಟಿ ಆಗುತ್ತೆ ನಿಮ್ಮ ಬೋನ್ಸ್ ಅಂತ ಹೇಳಿ ಅದನ್ನ ತಗೊಂಡಾಗ. ಹಾಗಾಗಿ ಥ್ಯಾಂಕ್ಸ್ ಗೋವಿಂದ್ ಪಾಂಡೆ ಅವರೇ. ಅದಕ್ಕೆ ಜಾಸ್ತಿ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಕೊಡಿ ಅದನ್ನ. ಓಕೆ ಮೇಡಮ್, ಅಸ್ಥಿ ಸಂಹಾರಕವನ್ನ ನೋಡಿ, ಚೀಪ್ ಅಂಡ್ ಬೆಸ್ಟ್ ನಲ್ಲಿ ಇದಾವೆ. ಚೀಪ್ ಅಂಡ್ ಬೆಸ್ಟ್ ನಲ್ಲಿ ಇದಾವೆ. MRP 340 rupees ನಲ್ಲೇ ನಮ್ಮ ಆಯುರ್ವೇದ ಎಲ್ಲ ಇದೆ. 270 rupees ನಿಮ್ಗೆ ಬೀಳ್ತದೆ. ಹಂಗಾಗಿ ಎಲ್ಲರಿಗೂ ಕೂಡ, ಎಲ್ರಿಗೂ ಅಫೋರ್ಡೆಬಲ್ ಇದೆ. ಎಲ್ರು ತಗೊಂಡ್ ತಿನ್ಬಹುದು, ಆತರ ಇದೆ. ಆಮೇಲೆ ಸೋನಾ ಇದೈತಲ್ರಿ, ಸೋನಾಪತ್ರಿ ಮೇಡಮ್. ಸ್ವರ್ಣಪತ್ರೆ. ನಾಗರತ್ನ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಹೇಳಿ. ಅದು ಬೆಸ್ಟ್ ಐತ್ ನೋಡ್ರಿ ಸ್ವರ್ಣಪತ್ರಿಕೆ ಮೇಡಮ್. ಯಾಕಂದ್ರ ಈಗ ಹೊಟ್ಟಿ ಗಟ್ಟಿ ಆಗ್ಬಿಟ್ಟಿರ್ತೈತ್ ನೋಡ್ರಿ. ಸಮಾಧಾನ ಹಾಕಿರ್ದಿಲ್ರಿ. ಆ ಕಡೆ ಟಾಯ್ಲೆಟ್ ಕ್ಲೀನ್ ಹಾಕಿದ್ರಲ್ರಿ, ಅದನ್ನ ಒಂದು 50 ಗ್ರಾಮ್ ಅಥವಾ 25 ಗ್ರಾಮ್ 50 ಗ್ರಾಮ್ ರೀ ಹಾಕಿ ಬಿಸಿನೀರೊಳಗೆ ತಳಗ ಮ್ಯಾಗ ಕುಡಿದ್ಬಿಟ್ರಿ ಮೇಡಮ್. ವಿತಿನ್ ½ an hour ಇಲ್ಲ ಅಂದ್ರೆ 1 hour ನೋಡ್ರಿ. 1 hourದಾಗ
ಕ್ಲೀನ್ ಆಗಿ ಮೋಷನ್ ಕ್ಲೀನ್ ಆಗ್ಬಿಡ್ತೈತ್ರಿ, ಆರಾಮ್ ಅನ್ಸ್ತೈತಿ ಹೌದು ಮೇಡಮ್. ಅದು ಬೆಸ್ಟ್ ಐತ್ ನೋಡ್ರಿ. ಹೌದೌದು ಸೋನಾಮುಖಿ ಹ್ಮ್. ಅಂತೇಳಿ ನಮ್ಗಿದು ಹಾ ಬಹಳ ಸೋನಮ್. ವರ್ಷದಿಂದ ಗೊತ್ತು. ಇದು ಸ್ವರ್ಣಪತ್ರೆ ಅಂತ DXN ಕೊಟ್ಟಿದೆ, ಸೋನಾಮುಖಿ ಅಂತಾನು ಕರೀತಾರೆ. ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಡೈಜೆಷನ್ ಪ್ರಾಬ್ಲಮ್ ಇದೆ ಅವರಿಗೆ ಬಹಳ ಬೆಸ್ಟ್ ರೀ ಅದು. ಬೆಸ್ಟ್ ಐತಿ, ಹೌದ್ರಿ ಮೇಡಮ್. ಓಕೆ ಹೌದ್ 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 ಓಕೆ ಥ್ಯಾಂಕ್ ಯು ಪಾಂಡೆ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನಮ್ಮ ಮಾಲತಿ ಕಿತ್ತೂರ್ ಅವರು ಇದ್ದಾರೆ. ಮಾಲತಿ ಕಿತ್ತೂರ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ DXN ಫ್ಯಾಮಿಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲ್ಲ DXN ಗೆ ಇಲ್ಲಿ ಯಾರ್ಯಾರು ಇದಾರ್ರಿ ಎಲ್ಲಾರು ಚಿರಋಣಿನ ಅದಾರ್ರಿ. ಅವ್ರು ಸರ್ ಹೇಳಿದ ಮಾತ್ ಅಕ್ಷರ ಸಹ ಸತ್ಯ. ಎಲ್ಲಾರ್ಗು ಒಂದೊಂದ್ ಮಿರಾಕಲ್ ಆಗ್ಬಿಟ್ಟವ್ರಿ ಮೇಡಮ್. ಹಿಂಗಾಗಿ ಕರೆಕ್ಟ್. ಈಗ ನನ್ ಲೈಫಲ್ಲೂ ಒಂದ್ ಮಿರಾಕಲ್ ಆಗಿತ್ ಅಂತ ಹೇಳಕ್ ಬಾಳ ಅಂದ್ರ ಬಾಳ ಖುಷಿನೂ ಆಕೈತಿ. ಅದು DXN ಲಿಮ್ಸೋಜಿನ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ಅಂತ ಹೇಳ್ಬೋದು. ಸೊ ಇಲ್ಲ, ನಮ್ಮ ತಂದೆಯವರಿಗೆ ಇದು ನಿಮ್ಗೂ ಎಲ್ಲಾರ್ಗು ಗೊತ್ತಿರೋ ಹಂಗ ಅವಾಗ ಕರೋನಾದಲ್ಲಿ ಆದ್ರೂ ಬಹಳ ಹೊಸಬ್ರಿದ್ದಾರೆ ಹೇಳಿ. ಹೊಸಬ್ರು ತುಂಬಾ ಜನ ಇದ್ದಾರೆ. ಹೌದಾ? ಓಕೆ. ಹಾ ಕರೋನಾದಲ್ಲಿ ಹೇಳಿ. ತುಂಬಾ ಬಾಳ ಅಂದ್ರೆ ಬಾಳ ಅಫೆಕ್ಟ್ ಆಗಿತ್ರಿ ಮೇಡಮ್. ಅದು ಇದೇನ ಕಟ್ಟಿ ಹೇಳುವುದಲ್ಲ ಏನಲ್ಲ. ಯಾಕಂದ್ರ ತಂದೆಯವ್ರ ಬಗ್ಗೆ ಹೇಳೋ ಮುಂದ ಅದೊಂದು ಬರ್ತೈತ್ರಿ, ಹೃದಯದಿಂದನೇ ಬಂದಂತಹ ನಮ್ಮ ಮಾತುಗಳು ಇದು. ಯಾಕಂತಂದ್ರ ಹಂಗ ಸುಮ್ನೆ ಹೇಳಿದ್ದು ಅದು ಬರುದೇ ಇಲ್ರಿ. ಅದು ಒಟ್ಟ ಈ ನಮ್ಮ DXN ಹೌದು ಅನುಭವನೇ ಅಂತದ. ಸೊ ಕರೆಕ್ಟ್. ಏನಂತಂದ್ರೆ ಅವ್ರಿಗೆ ಎಲ್ಲಾ ತೋರ್ಸಿದ್ರಿ ಮೇಡಮ್. ಅವ್ರ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆಗಿತ್ತು. ತುಂಬಾ ಕಡಿಮೆ ಅಂದ್ರೆ 55, 58, 54 ಹಂಗೆ ಡೌನ್ ಹೋಗ್ತಾ ಇತ್ತು. ಮತ್ತೆ ತುಂಬಾ ಚೆನ್ನಾಗಿರೋ ಹುಬ್ಳಿಯಲ್ಲಿ ತುಂಬಾ ಚೆನ್ನಾಗಿರೋ ಸೂಪರ್ ಸ್ಪೆಷಲಿಸ್ಟ್ ಎಲ್ಲಾನು ಚೆಕ್ ಮಾಡಿ ಅಂತ ಹಾಸ್ಪಿಟಲ್ ಮಲ್ಟಿ ಹೇಳ್ಬಾರ್ದ್ರಿ ಆಕ್ಚುಲಿ. ಅಂತಂತ ಚಲೋ ಡಾಕ್ಟರ್ಸು ಅಂತಂತ ಚಲೋ ಎಲ್ಲಾ ದವಾಖಾನಿ ಎಲ್ಲಾ ಅಡ್ಡಾಡಿದ್ರಿ, ಅಡ್ಮಿಟು ಮಾಡಿದ್ರಿ ಮೇಡಮ್. ಏನಾದ್ರೂನು ಅವ್ರಿಗೆ ಒಂದ್ ವಾರ ಅಲ್ಲಿ ಒಳಗ್ ಹೋಗಿ ಸಿಕ್ಕೊಂಡೇನೋ ನಾನು ಜೈಲಲ್ಲಿ, ನಾ ಯಾಕೆ ಮನೇಲಿ ಇರ್ಲಿಲ್ಲ ಅನ್ನೋ ಲೆವೆಲಿಗೆ ಪಾಪ ಒದ್ದಾಡ್ಬಿಟ್ರು ಬಾಳ. ಅವ್ರಿಗೆ 55+, 16 ಇಯರ್ಸ್ 60 ಇತ್ರಿ ಆವಾಗ. ಸೊ ಅದು ಏನಾಯ್ತಂದ್ರೆ ಎಲ್ಲರಿಗೂ ಈ ಟೈಮಲ್ಲಿ ಏನಾಗ್ತೈತ್ರಿ, ಕೈ ಕಾಲೆಲ್ಲಾ ನಡಕ್ ಬಿಡ್ತಾವ್ರಿ ಮೇಡಮ್. ಏನ್ ಮಾಡ್ಬೇಕು ಏನ್ ಗೊತ್ತಾಗೋದಿಲ್ರಿ. ಅಷ್ಟು ತೋಚ್ಲಾರ್ದಂಗ ಆಗ್ಬಿಟ್ಟಿತ್ ನಮಗೂ. ಅಷ್ಟು ಮಟ್ಟಿಗೆ ಹೋಗಿತ್ತು. ಅಂತ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಎಲ್ಲ ಬಂದು ಅಂತ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಎಲ್ಲ ಹೋಗಿ ಅಡ್ಮಿಟ್ ಆಗಿ ಒಂದ್ ನಿಯರ್ಲಿ 3 lakh ಮಟ್ಟ ಬಂತ್ರಿ ಮೇಡಮ್ ನಮ್ದು ಖರ್ಚು. ಅಷ್ಟಾದ್ರೂ ಕೂಡ ಅವ್ರದ್ದು 65+ ಆಗ್ಲೇ ಇಲ್ಲ ಮೇಡಮ್. ಏನು ಅವ್ರದ್ದು ಆಕ್ಸಿಜನ್ ಲೆವೆಲ್ ಮೇಲೆ ಏರ್ಲೇ ಇಲ್ಲ. ಉಲ್ಟಾ ಅವ್ರಿಗೆ ಏನ್ ಅನ್ಸತ್ರಿ, ಒಬ್ಬರಿಗೆ ಅಲ್ಲಿ ಇಟ್ಟಿವಲ್ಲ ಅವಾಗಿನ ಸೀನ್ ಎಲ್ಲಾರ್ಗೂ ಗೊತ್ತಿರೋದೆ. ಎಷ್ಟು ಅಂಟಿಯಾಗಿ ಅವ್ರು ಯಾವಾಗೂ ಒಂಥರ ಸ್ನೇಹ ಜೀವಿ, ಸಮಾಜ ಜೀವಿ ನಮ್ಮ ತಂದೆಯವರು. ಅಂತದು ಆ ಟೈಮಲ್ಲಿ ಅವ್ರಿಗೆ ಒಂಥರ ಜೈಲಲ್ಲಿ ಅದೇ ಜಾಸ್ತಿ, ಆ ರೋಗದ್ಕಿಂತ ಜಾಸ್ತಿ ಅದೇ ಅವ್ರಿಗೆ ಕಾಡ್ತಿತ್ರಿ ಮೇಡಮ್. ಹಂಗ ಆಗ್ಬಿಡ್ತ. ಒಂದ್ ಟೆಕ್ಸ್ಟ್ ಮೆಸೇಜ್ ಹಾಕಿದ್ರಿ ನಮ್ ತಮ್ಮರಿಗೆ, ಇಲ್ಲ ನನ್ಗೆ ಇಲ್ಲಿಂದ ಕರ್ಕೊಂಡ್ ಹೋಗ್ರಿ ಮನೆಗೆ, ಆಕ್ಸಿಜನ್ ಸಿಲಿಂಡರ್ ಅಲ್ಲೇ ಹಚ್ಚಿ ಅಲ್ಲೇನ ನಂಗೆ ಆರೈಕೆ ಮಾಡ್ರಿ, ಏನಾರ ನಂಗೆ ಈ ಹಾಸ್ಪಿಟ್ಲ್ ಬಿಟ್ಬಿಡ್ರಿ ಸಾಕು ಅಂತ ಹೇಳಿದ್ರು ಇಮಿಡಿಯೇಟ್. ಮತ್ತ ಅವ್ರು ಹೇಳಿದ್ದಕ್ಕ ನಮ್ ತಮ್ಮನು, ಅವ್ರಿಗೆ ಧೈರ್ಯ ಸಾಲ್ವಲ್ರಿ. ನಾನೇ ಫಸ್ಟ್ ರೀ ಮೇಡಮ್ ನಮ್ಮ ಮನೇಲಿ. ಅವನ್ಗೆ ಧೈರ್ಯನೇ ಸಾಲ್ತಾ ಇಲ್ಲ. ಹೆಂಗ್ ಮನೆಗ್ ಕರ್ಕೊಂಡ್ ಬರೋದು, ಇಲ್ಲಾದ್ರ ಒಂದ್ ನರ್ಸರ ಇನ್ನೊಬ್ರ ಡಾಕ್ಟರ್ ಇರ್ತಾರ, ಮನ್ಯಾಗ ಹೋಗಿ ನಾವ್ ಏನ್ ಮಾಡೋಣ ಅನ್ನೋ ಟೆನ್ಷನ್ ರೀ. ಬಟ್ ಅವ್ರಗ್ ನೋಡಿದ್ರ ಮೆಸೇಜ್ ಮಾಡ್ಬಿಟ್ಟಾರ ಕರ್ಕೊಂಡ್ ಹೋಗು ಅಂತ ಹೇಳಿ. ಈಗ ಕರ್ಕೊಂಡ್ ಹೋಗಿಲ್ಲ ಅಂದ್ರೂ ತಪ್ಪು, ಅಲ್ಲೇ ಬಿಟ್ರು ನಮ್ಗೊಂದೇನ್ ಸಮಾಧಾನ, ಡಾಕ್ಟರ್ ಅದಾರ, ಗುಳಿಗೆ ಅದಾವು, ಔಷಧ ಅದಾವು ಅನ್ನೋ ಸಮಾಧಾನ. ಅದೇನೂ ವರ್ಕೌಟ್ ಆಗ್ಲಿಲ್ಲ ಯಾವ್ದು. ಹಿಂಗೂ ಧೈರ್ಯ ಮಾಡಿ ಬಂದ್ಬಿಟ್ವಿರಿ. ಮನೆಗ್ ಬಂದ್ ಆಕ್ಸಿಜನ್ ಸಿಲಿಂಡರ್ ಎಲ್ಲಾ ಮನೆಗೆ ತರ್ಸಿದ್ರಿ. ನಮ್ ಮನ್ಯಾಗ ಒಂಥರ ಹಾಸ್ಪಿಟ್ಲ್ ಆದಂಗ ಆತ್ರಿ ಮೇಡಮ್ ಅದು ಮನಿ ಹೋಗಿ. ಹಂಗ ಅವ್ರಿಗೂ ಸಪ್ರೇಟ್ ರೂಮ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ನೋಡ್ಲಾರ್ದವ್ರು ನಾವ್ ಯಾವಾಗೂ ಆ ಸಿಲಿಂಡರ್ ನೋಡುದು ಬಂತು. ಅಷ್ಟು ದುಸ್ಥಿತಿ ಅಂತ ಹೇಳ್ಬೋದು. ಬಾಳ ಕೆಟ್ಟ ಅನಸ್ತ್ರಿ ಮೇಡಮ್. ರಿಯಲಿ ಈಗ ಮಾತಾಡ್ಬೇಕಂದ್ರ ಕಣ್ಣಾಗ ನೀರ್ ಬರತಾವ್ರಿ. ಅಷ್ಟು ಬೇಜಾರ ಸ್ಥಿತಿ ರೀ ಮೇಡಮ್, ಹೇಳಲಾರ್ದಂತದ್ದು. ಯಾಕಂದ್ರ ನಮ್ ತಂದೆಯವ್ರಂದ್ರ ನಮ್ದು ಅವ್ರದ್ದು ಬ್ಯಾಕ್ ಬೋನ್ ರೀ. ಎಲ್ಲಾರ್ ಮನಿಯೊಳಗೂ ಇರತ್ತದ್ ಬಿಡ್ರಿ. ನಮ್ಗೂ ತುಂಬಾ ಅಟ್ಯಾಚ್ಮೆಂಟ್ ರೀ.
ಅವರಲ್ಲೇ ನಾವು ವಿಶ್ವ ಕಾಣ್ತೇವಿ ಅಂತ ವಿಶ್ವನ ಅಲಗಾಡ್ದಾಗ ನಮ್ಗ ತುಂಬಾ ತ್ರಾಸ ಆಯ್ತು, ಅಷ್ಟ ಬಾಳ ತ್ರಾಸ ಆಗಿತ್ತ. ಆದ್ರ ನಮ್ದೊಂದ್ ಏನೋ ಲಕ್ಕಿ, ನಮ್ದು ದೇವ್ರದು ಯಾ ಹಳೆ ಪುಣ್ಯನೋ ಏನೋ ನಮ್ಗ ಈ ಡಾಕ್ಟರ್ ಲಿಮ್ಸೋಜಿನ್ ಅವ್ರು ಸಿಕ್ಕಾರ, DXN ಸಿಕ್ಕ್ಯದ, ಈ ಕೆಂಪು ಅಣಬೆ ಸಿಕ್ಕೇತಿ. ಬಹಳ ಎಷ್ಟ್ ಕೊಟ್ರಿ ಧನ್ಯವಾದ. ಹೇಳ್ರಿ? RGGL ಎಷ್ಟೆಷ್ಟು ಪೇರ್ ಹೇಳ್ರಿ? RG ಮತ್ತೆ RGGL ಕೊಟ್ಟಿದ್ದು. GL ಮೇಡಮ. ಅದು RG ಯಪ್ಪ ಕೊಟ್ಟೋರ್ ನಾವೇ ಹೇಳಿದ್ರೆ ಇದೀವಿ ಇಲ್ಲಿ. ಕೊಟ್ಟೋರ್ ಅಲ್ಲ ಇದೀವಿ ನಾವ್ ಇಲ್ಲಿ. ಹೇಳಿದ್ರೆ ಯಾರು ಅನ್ಬಿಲೀವೇಬಲ್ ಮೇಡಮ್. ಅವ್ರ ಇಷ್ಟೆಲ್ಲಾ ಕೊಟ್ಟಿರಿ ಮೇಡಮ್ ಅಂತ ಅನ್ನೋ ಲೆಕ್ಕಕ್ಕ ಐತ್ರಿ. ಬಟ್ ನಾನು ಹೌದು. ಆ ಟೈಮಲ್ಲಿ ಹೆಂಗಿತ್ತು ಮೇಡಮ್, ಬೈ ಹುಕ್ ಆರ್ ಕುಕ್ ನನ್ ತಂದೆಯವ್ರಿಗೆ ನಾ ಉಳಿಸ್ಕೋಬೇಕು ಅನ್ನೋದಿತ್ರಿ ನನ್ಗ. ಅದೊಂದ್ ಮನಸ್ನಾಗ ಇತ್ರಿ. ಆ ಇಂಟೆನ್ಷನ್ ಇಂದ ಏನಾರ ಆಗ್ಲಿ ನಮ್ಗ್ ಗೊತ್ತಿಲ್ಲ, ಒಟ್ಟ ಅದು ಆಗ್ಲಿ ಇಷ್ಟೆಲ್ಲಾ ಖರ್ಚು ಮಾಡ್ಯಾರಿ ಮೇಡಮ್, ನಮ್ದು ಒಂದ್ ಈ ಆಯುರ್ವೇದಿಕ್ ಇನ್ನೊಂದ್ ಯಾಕೆ ಮಾಡಬಾರ್ದು ಅನ್ನೋದು ನನ್ ತಲೆಯಾಗ ಬಂತು. ಹಿಂಗಾಗಿ ಮತ್ತ ನಮ್ಮ ಇವರು ಲಿಮ್ಸೋಜಿನ್ ಅವರು ಅವಾಗ ವೆಬಿನಾರ್ ಅಲ್ಲಿ ಇದು ವೆಬ್ ಬಂದು ಸೆಮಿನಾರ್ ಎಲ್ಲಾ ಕೊಡ್ತಿದ್ರಿ, ಎಲ್ಲಾ ನೋಡ್ತಿದ್ವಿ, ನಾವ್ ಅಟೆಂಡ್ ಆಗ್ತಿದ್ವಿ ರೀ. ಅವಾಗೆಲ್ಲ ಫುಲ್ ಝೂಮ್ ಮೀಟಿಂಗ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ನಾವು 100% ಅಟೆಂಡೆನ್ಸ್ ಇರ್ತಿದ್ವಿ ನಾವು. ಹಿಂಗಾಗಿ ಅಲ್ಲಿನೂ ಗೊತ್ತಾತ್ರಿ ನಮ್ಗ ಎಂತ ಜಡ್ಡರ ಇರ್ಲಿ ನಮ್ಮ RGGL ಬಹಳ ಅಂದ್ರ ಬಹಳ ಹೆಲ್ಪ್ ಆಕೈತಿ. ಬಟ್ 1-2 ತಗೊಂಡ್ರ ಉಪಯೋಗ ಇಲ್ರಿ ಮೇಡಮ್. ಅವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ, ಈಗ ನೋಡ್ರಿ ಸಾಮಾನ್ಯ ನೆಗಡಿ ಆದ್ರ ಒಂದ್ 15 ತಗೊಂಡ್ರ ಹೋಗ್ತೈತಂತ್ರಿ. ಬಟ್ ಯಾರ್ ಧೈರ್ಯ ಮಾಡಿ ಒಂದ್ ನೆಗಡಿಗೆ ತಗೊಳಕ್ ರೆಡಿ ಇರಂಗಿಲ್ರಿ ಮಮ್ಮ, ಅದ ಸಮಸ್ಯೆ ರೀ. ಮತ್ ನಮ್ಮಲ್ಲೇ ಆದ್ರೆ ನಮಗೇನ್ ಹೇಳಿದ್ರು ಡಾಕ್ಟರ್ ಲಿಮ್ಸೋಜಿನ್ ಅವರು, ಈಗ ಯಾರಿಗ್ ಕರೋನಾ ಸಿಂಪ್ಟಮ್ಸ್ ಇದಾವು, ಯಾರಿಗ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ಬೇಕಾಗೈತಿ, ಅವರು ಏನಿಲ್ಲ ಅಂತಂದ್ರು ನೀವು 30+30 ಕೊಡ್ಬೇಕು ಅಂತ ಹೇಳಿದ್ರಿ. 30 ಅಂದ್ರ ಅನ್ಬಿಲೀವೇಬಲ್ ರೀ ಮ್ಯಾಮ್. ಆ ಟೈಮಲ್ಲಿ ಒಂದ್ ತಗೊಳಿಕ್ಕೆ ಹಿಂದೇಟ್ ಹಾಕ್ತಾರ್ರಿ ನಮ್ಮ ಅಪ್ಪಾರ. ಒಂದ್ ಗುಳ್ಗಿ ನುಂಗಂದ್ರ ಅವ್ರಿಗೆ ಗುಳ್ಗಿ ಮಂದಿ ಅಲ್ರಿ, ಅವ್ರು ಜವಾರಿ ಮಂದಿ ರೀ. ಅದು ಹೊಲ ಮನಿ ಅಡ್ಡಾಡ್ದವ್ರು, ಎಲ್ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ವರ್ಕ್ ಮಾಡ್ದವ್ರು ಅಂತ ಗಟ್ಮುಟ್ ಮಂದಿ ರೀ. ಇದು ಕರೋನಾ ಅಲ್ಲಾಡ್ಸ್ಬಿಡ್ತ್ರಿ ಅವ್ರನ್ನ. ಅಂತದ್ರಾಗ ಅವ್ರು ಒಂದ್ ಗುಳ್ಗಿ ಒಂದ್ ಮೆಟ್ಲ ಹಾಸ್ಪಿಟಲ್ ಹತ್ಲಾರ್ದವ್ರಿ ಅವ್ರು ಯಾವಾಗೂನು. ಆ ಟೈಮಲ್ಲಿ ಒಂದ್ ಗುಳ್ಗಿ ತಗೊಂಡ್ರೆ ಎಷ್ಟ್ ಒದ್ದಾಡಿ ತಗೋತಾರ್ರಿ, ನುಂಗಾಕ್ ಆಗಂಗಿಲ್ರಿ ಅವ್ರ ಗುಳ್ಗಿ, ಆಗ ಬರಲ್ರಿ ಅವ್ರಿಗೆ. ಅಂತದ್ರಾಗ ಮೇಡಮ್ ಆ ಲಿಮ್ಸೋಜಿನ್ ಅವ್ರು ನನಗ 30 ಹಾಕ್ಬೇಕು RGGL ಅಂದ್ಕೊಳ್ಳೇನ ಇದು ಏನಪ್ಪಾ ಹೆಂಗಿದು ಅಂತ ವಿಚಾರ ಮಾಡಕತ್ತೆ. ಮತ್ ಕೊನೆಗೆ ಇರ್ಲಿ ಏನೋ ಒಂದ್ ಧೈರ್ಯ ಮಾಡಿ, ನಮ್ದು ಕ್ಯಾಪ್ಸೂಲ್ ಫಾರ್ಮ್ನಾಗ ಇರೋದ್ರಿಂದ ನಾನು 5 ಗಂಟೆಗೆ ಎದ್ದು ಒಂದ್ ಅರ್ಧ ತಾಸು ನನ್ ಕೆಲ್ಸ ಆ 30 RG 30 GL ಅವ್ನು ಉಚ್ಚೋ ಕೆಲ್ಸನ ರೀ. ಕ್ಯಾಪ್ಸೂಲ್ ಉಚ್ತಿದ್ದೆ ನಾನು, ಅವನು ಉಚ್ಚಿ ಪೌಡ್ರ್ ಮಾಡ್ತಿದ್ದೆ ಮೇಡಮ್. ಅದು RG ಒಂದು GL ಒಂದು, ಅವೆರಡು ಪೌಡ್ರು ಇದ್ರಲ್ಲಿ ಉಗುರು ಬೆಚ್ಚ ನೀರಲ್ಲಿ ಹಾಕಿ ಟೈಮ್ಸ್ ಚೆನ್ನಾಗಿ ಶೇಕ್ ಮಾಡಿದ್ರ ಅದ ಎಲೆಕ್ಟ್ರೋಲೈಸಿಸ್ ಹಿಂಗ್ ಬಿಡುಗಡೆ ಆಗ್ತದ್ರಿ. ಸೊ ಪ್ಲಸ್ ನೆಗೆಟಿವ್ ಅವು ಒಂದ್ ಸೈಂಟಿಫಿಕ್ ರೀಸನ್ ಚಲೋ ಐತ್ರಿ ಇದ್ರದ್ದು. ಮತ್ತ ಚೆನ್ನಾಗಿ ಶೇಕ್ ಮಾಡಿ ಅವ್ರಿಗೆ ನೋನಿ ಜ್ಯೂಸ್ ರೀ, ನೋನಿ ಜ್ಯೂಸ್ ಈ ಟೀ ಮಾರ್ತಾರಲ್ರಿ ಹೊರಗೆ ಸಣ್ಣ ಕಪ್ರಿ, ಅಷ್ಟ್ರಾಗ ನೋನಿ ಜ್ಯೂಸ್ ಹಾಕಿ ಆ ನೋನಿ ಜ್ಯೂಸ್ ಅಲ್ಲಿ ಅದು ನಮ್ದು RGGL ಮಿಕ್ಸ್ ಆಗಿದ್ದು ಒಂದ ಗುಟಕ್ನಾಗ ಅವ್ರು 60 ಗುಳಿಗೆ ಹೋಗಿರ್ಬೇಕ್ರಿ ಮೇಡಮ್. ಹಂಗ ನಾವು ಇದನ್ ಮಾಡಿದ್ವಿ. ಅಂದ್ರ ಅದ್ರಲ್ಲಿ ಶೇಕ್ ಮಾಡಿ ಚಾ ಕುಡಿಯೋ ಕಪ್ನಾಗ ಇದು ಜ್ಯೂಸು ಅಂತ ಹೇಳಿ ಅವ್ರಿಗೆ ಹೇಳೇ ಇಲ್ಲ. ಹೇಳಿದ್ರೆ ಮುಗಿದು ಹೋತ್ರಿ ಮೇಡಮ್. ಅವ್ರಿಗೆ 30 ಗುಳಿಗೆ ಅಂದ್ರೆ ಅವ್ರಿಗೆ ನಾ ಹೇಳಾಕ್ ಹೋಗಿಲ್ರಿ. ನಮ್ಮ ಅಪ್ಪಾರ ಆರಾಮ ಆಗುವಾಗ ಅಷ್ಟ ಒಂದ್ ನನ್ ತಲೆಯಾಗಿತ್ರಿ, ಅಷ್ಟ್ ಬಿಟ್ಟು ಮತ್ತೇನಿರ್ಲಿಲ್ಲ. ಹಿಂಗಾಗಿ 30 RGGL ಹಾಕಿದೆ ನೋಡ್ರಿ. ಹಾಕಿ ಒಂದ್ ಟೀ ಕುಡಿಯೋ ಕಪ್ಪಲ್ಲಿ ನೋನಿ ಜ್ಯೂಸ್ ಹಾಕಿ, ಇದು ಜ್ಯೂಸ್ ಪಾಪ ಕುಡೀರಿ ನೀವು, 7 ದಿವಸ ಕುಡಿಬೇಕು, ಅದು ಕಹಿ ಇರ್ತದ ಪರವಾಗಿಲ್ಲ, ಒಂದ ಗುಟಕ್ನಾಗ ಹೋಗ್ತದ, ಕುಡೀರಿ ಅಂತ ಹೇಳಿ ಅವ್ರಿಗೆ ಹುರ್ದುಂಬಿಸಿ ಧೈರ್ಯ ಕೊಟ್ಟು ಒಂದ್ ದಿನ ಹಾಳ ಹೊಟ್ಟಿಯೊಳಗ RGGL 30 ಮತ್ತೆ ನೋನಿ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಕೊಟ್ಟೆರಿ. ಹಿಂಗಾನ 7 days ಕೊಡಂತ ಲಿಮ್ಸೋಜಿನ್ ಅವ್ರು ಹೇಳಿದ್ರು. ಆ 7 days ನಿಜವಾಗ್ಲೂ ನಾನು ಎಷ್ಟೋ ದಿವಸ ಆಯ್ತು ಇವ್ರು ಅಡ್ಮಿಟ್ ಆಗಿ ಇಷ್ಟ ಆರಾಮಾಗಿಲ್ಲ. 7 days ಅಲ್ಲಿ ಏನ್ ಮಿರಾಕಲ್ ಆಗಿತ್ತು ನೋಡೇ ಬಿಡೋಣ, ಎಷ್ಟ್ರ ಖರ್ಚಾಗ್ಲಿ ಅಂತ ನಾನು ಬಿಡ್ಲೇ ಇಲ್ರಿ ಮೇಡಮ್. ಅದ್ರ ಒಟ್ಟಿಗೆ ನಮ್ದು ಸ್ಪಿರುಲಿನಾ ಬರೀ ಇದಿಷ್ಟ ಕೊಡ್ಲಿಲ್ಲ, ಅದ್ರ ಒಟ್ಟಿಗೆ ನಮ್ದು ಸ್ಪಿರುಲಿನಾ ಸೀರಿಯಲ್ಸ್ ಬರ್ತಿತ್ರಿ, ಅದನ್ನ ನಾನು ಚೆನ್ನಾಗಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಗಂಜಿಗತೆ ಮಾಡಿ ಅದನ್ನು ಕೊಡ್ತಿದ್ದೆ. ಹೆಚ್ಚು ನಮ್ಮ DXN ಏನೇನ್ ಅವೈಲೇಬಲ್ ಪ್ರಾಡಕ್ಟ್ ಇದಾವೆ ಎಲ್ಲಾ ಕೊಟ್ಟೇನ್ರಿ ಮೇಡಮ್. ನಾವು ಕಾರ್ಡಿಸಿಪ್ಪು, ಸ್ಪಿರುಲಿನಾ ಸೀರಿಯಲ್ಸು ಒಂದಲ್ರಿ ಎಲ್ಲಾ ಮ್ಯಾಕ್ಸಿಮಮ್ ಎಲ್ಲಾ ನಮ್ DXN ಪ್ರಾಡಕ್ಟ್, ಕಾಫಿ ಟೀ ಎಲ್ಲಾನು ಕೊಟ್ಟೇನ್ರಿ. ಸೊ ಅದ್ರ ಒಟ್ಟಿಗೆ ಈ ನಮ್ದು ಆಹಾರನ ತಗೋತಿದ್ರು.
ಆದ್ರೆ ಹೆಚ್ಚು ನಮ್ DXN ಪ್ರಾಡಕ್ಟ್ ಕೊಟ್ಟಿ 7 days ನೋಡಿದ್ವಿ ರೀ ಮೇಡಮ್. ಅನ್ಬಿಲೀವೇಬಲ್ ರಿಸಲ್ಟ್ ಮ್ಯಾಮ್, ಅನ್ಬಿಲೀವೇಬಲ್. ನಾನೇ ನಮ್ಮ ಮಮ್ಮಿ ಅಂತರು ನಾನ ಡಾಕ್ಟರ್ ಅಂತ ಹೇಳಿ ಹಗ್ ಮಾಡ್ಬಿಟ್ರಿ. ನನಗ ಅಷ್ಟು ಖುಷಿ ಆತ್ರಿ. 99.5 ಬಂತ್ರಿ ಮೇಡಮ್. 99 ಏನ್ರಿ ಅಮೇಸಿಂಗ್ ರಿಸಲ್ಟ್ ಮೇಡಮ್. ನೋಡಿ, ಎಲ್ರಿಗೂ ಗೊತ್ತಿರ್ಬೇಕು, 1 ಗ್ರಾಮ್ ಆಫ್ RGGL 1000 RPM ಆಫ್ ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತದೆ ಅಂತಿದೆ. ಅವಾಗ ನೋಡಿ, ನಮ್ಗೆ ಆಕ್ಸಿಜನ್ನೇ ಬೇಕು ಬಾಡಿಗೆ. ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ್ಲೇ ಕರೋನಾದಲ್ಲಿ ಎಫೆಕ್ಟ್ ಅಲ್ವಾ. ನೋಡಿ, ಇದನ್ನ ಕೊಟ್ಟಾಗ ಇಮಿಡಿಯೇಟ್ ಇವಾಗ ಮಾಲತಿ ಕಿತ್ತೂರ್ ಅವ್ರ ಫಾದರು ಅವ್ರನ್ನ ನೋಡಿದ್ರೆ ಖುಷಿ ಆಗತ್ತೆ. ಅಷ್ಟು ಚೆನ್ನಾಗಿದ್ದಾರೆ ಅವರು. ಎಂತಹ ಕ್ರಿಟಿಕಲ್ ಮೂಮೆಂಟ್ ಇತ್ತು, ಯಾರು ಬಂದು ತಗೊಂಡೋಗ್ಲಿಕ್ಕ. ಅಲ್ಲ, ಸಾರಿ ಫಾರ್ ಇಂಟ್ರಪ್ಷನ್. ಅವಾಗಿಂದ ಇಲ್ಲಿ ಮಟನ್ ಮೇಡಮ್ ನಮ್ ತಂದೆಯವರು DXN ಬಿಟ್ಟೇ ಇಲ್ರಿ. ದಿನಾನು 3 RG 3 GL 1 ಸ್ಪಿರುಲಿನ್ ಇಷ್ಟ ಕಂಟಿನ್ಯೂ ಇಟ್ಟ ಬಿಟ್ಟಾರ್ರಿ ಮೇಡಮ್. ನನಗ ಅದು ಬಹಳ ಖುಷಿ ಆಯ್ತು. ಮತ್ತ ಆಮೇಲೆ ಇನ್ನೊಂದ್ ಏನಂತಂದ್ರ, ಅವತ್ತ ನಂದು ಬರ್ತ್ಡೇ ರೀ ಮೇಡಮ್. ನಾನ್ ನಮ್ ತಂದೆ ತಾಯಿಗೆ ಮಗಳಾಗಿ ಹುಟ್ಟಿದ್ದಕ್ಕ ಸಾರ್ಥಕ ಆಗೋತ್ರಿ. ಆ 10ನೇ ತಾರೀಕ್ ರೀ, ಮೇ 10ನೇ ತಾರೀಕ್ ಯಾವತ್ತೂ ಮರೆಯಂಗಿಲ್ರಿ. ಅಂತ ಬರ್ತ್ಡೇ ಯಾವಾಗ ಆಗಿಲ್ರಿ ಮೇಡಮ್. ನಂದು ಕೇಕ್ ಕಟ್ ಮಾಡಿಲ್ರಿ, ಸೆಲೆಬ್ರೇಷನ್ ಪಾರ್ಟಿ ಎಲ್ಲ ಮಾಡೀವಿ. ಬಟ್ ಜೀವ ಉಳಿಸಿದಂತ ನನ್ ತಂದೆಗೆ ಅಂತ ಬರ್ಡೇ ನಂದು ಯಾವತ್ತೂ ಅಲ್ಲ, ಅದು ಪ್ರೂವನ್. ಅದು ಆಕ್ಸಿಜನ್ ಅನ್ನು ಸಪ್ಲೈ ಬಹಳ ಮಾಡತ್ತೆ ಖುಷಿ ಅಂತ ರಿಸರ್ಚ್ ರಿಪೋರ್ಟ್ಸ್ ಅಲ್ಲೇ ಇದೆ ಅದು. ಅಂದ್ರೆ ಅಂತಹ ಹಿಂಗಾಗಿ ಒಂದು ನಾವು ಅಲ್ರಿ, ಯಾರು ಬಿಡ್ಲಿ ಯಾರು ಬರ್ಲಿ ನಮ್ DXN ಬಿಸ್ನೆಸ್ ಗೆ ನಾವು ಮಾತ್ರ ಮೇಡಮ್, ನಾವು ಸಾಯೋ ಮಟನು DXN ಪ್ರಾಡಕ್ಟ್ ತಗೋತೀವಿ. ಚಿರಋಣಿ ರೀ ನಮ್ DXN ಪ್ರಾಡಕ್ಟ್ ಗೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವ್ರಿಗಾಗಿರ್ಬೋದು, ತಂದೆಯವ್ರಿಗಾಗಿರ್ಬೋದು, ಎಲ್ಲಾರ್ಗು ಬಹಳ ಉಪಯೋಗ ಅದ ರೀ. ಹಿಂಗಾಗಿ ಎಷ್ಟು ಸಾಧ್ಯ ರೀ ಮೇಡಮ್, ನಾವು ಇವೊಂದು ಟೀಚರ್ ಪ್ರೊಫೆಷನ್ ಇದ್ರು ಕೂಡ ಎಷ್ಟು ಸಾಧ್ಯ ಮ್ಯಾಕ್ಸಿಮಮ್ ನಾವು ನೆಕ್ಸ್ಟ್ ಮಾತಾಡ್ತೇವಂದ್ರೆ ಟೀಚಿಂಗ್ ಬಿಟ್ಟು ನಮ್ DXN ಮಾತಾಡ್ತೇನ್ರಿ ನಾನು. ಅದು ಖುಷಿ ರೀ ನನಗಷ್ಟ. ಹೌದು, ಬಹಳ ಒಂದು ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಅವರಿಗೆ ಬಹಳ ಒಂದು ಸಹಾಯವನ್ನ ಮಾಡಿ ನೋಡಿ, ಅವ್ರ ತಂದೆಯ ಜೀವವನ್ನ ಉಳಿಸಿದಂತಹ ಸಂಜೀವಿನಿ. ಇವತ್ತು ಬೆಳಿಗ್ಗೆನೆ ಮೀಟಿಂಗ್ ಅಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಗೊತ್ತು. ಆ ಸಂಜೀವಿನಿನೇ ಏನೋ, ಅದು ಆಗಿನ ಕಾಲದಲ್ಲಿ ಸಂಜೀವಿನಿ ಅಂತಿದ್ರು. ಅದು ಮೋಸ್ಟ್ಲಿ ಇದರಿಂದ ಬೆಟ್ಟದಿಂದ ಹನುಮಂತ ತಂದಿದ್ದು ಇದನ್ನೇ ಏನು ಅಂತ ಹೇಳ್ಬಿಟ್ರು. ಈ ಮಶ್ರೂಮ್ ಅನ್ನೇ ಇರ್ಬೇಕು, ಇದೇ ಸಂಜೀವಿನಿ ಇರ್ಬೇಕು ಅಂತ. ಆತರ ಅಂದ್ರೆ ಅಷ್ಟು ಇದರ ಪ್ರಯೋಜನಗಳನ್ನ ಕಂಡುಕೊಂಡಾಗ ಅದನ್ನ ಹೇಳಿದ್ರು. ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಗೂ ಗೊತ್ತಿರ್ಬೇಕು, RGGL ನಮ್ಮ ಮೇನ್ ಸಿಗ್ನೇಚರ್ ಪ್ರಾಡಕ್ಟ್. ಕಾಸ್ಟ್ಲಿ ಇರ್ಬೋದು, ಜೀವದ ಮುಂದೆ ಏನೂ ಇಲ್ಲ. ನಾನ್ ನೋಡಿ ಮೊನ್ನೆ ಸುಧೀರ್ ಕುಲಕರ್ಣಿ ಅಂತ ಒಬ್ರನ್ನ ಮೀಟ್ ಆದೆ. ನಿಮ್ಮ ಫಾದರ್ ಕೇಸೇ ಸೇಮ್ ಆಗಿದ್ದು. ಅವ್ರು ಮೊನ್ನೆ ನನಗ್ ಸಿಕ್ಕಿದ್ದು ಯಾವ್ದೋ ಒಂದು ಇದ್ರಲ್ಲಿ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೇಮ್ ನಿಮ್ದೇ ಕೇಸ್. ಅವ್ರ ಮೊದಲು ದೊಡ್ಡ ಫೋಟೋ ಹಾಕಿದರೆ, ಬಾರಿ ಚಂದದ ಹೆಣ್ಮಗಳು. ಅವ್ರನ್ನ ನೋಡಿದ್ದೆ ಇಲ್ಲಿ ಸರ್ಸತ್ಪುರದಲ್ಲಿ. ಅಯ್ಯೋ, ಇವ್ರು ನಿಮ್ಮದರ? ಇಲ್ಲ, ಕರೋನಾದಲ್ಲಿ ಹೋಗ್ಬಿಟ್ರು ನಮ್ಮಮ್ಮ. ಅವ್ರಿಗಿಬ್ರು ಗಂಡ್ ಮಕ್ಳು, ಒಬ್ಬ ಮಗ UP ಇದ್ದಾನೆ, ಒಬ್ರು ಹತ್ರ ಇದ್ದಾರೆ. ಅವ್ರ ತಾಯಿ ನಿಮ್ ತಂದೆ ಹಾಕ್ದಾಗೆ ಮೆಸೇಜ್ ಹಾಕಿದ್ರಂತೆ, ನನಗೆ ಇರ್ಕಲ್ ದವಾಖಾನೆಯಲ್ಲಿ ಇರಕ್ ಆಗ್ತಾ ಇಲ್ಲ, ಇಲ್ಲಿ ಬೇಡ, ನನ್ಗೆ ಆಗ್ತಾ ಇಲ್ಲ, ನೀವು ಕರ್ಕೊಂಡ್ ಹೋಗಿ ಅಂದ್ರೆ ಮನೆಗ್ ಕರ್ಕೊಂಡ್ ಬರ್ಲಿಲ್ಲ. ಈ ಮನೆಗ್ ಬಂದ್ರೆ ನಮಗೆ ಕರೋನಾ ಹೆಚ್ಚಾಗ್ಬಿಡುತ್ತೆ, ನೀವು ಧೈರ್ಯ ಮಾಡಿ ನಿಮ್ ತಂದೆಯವ್ರನ್ನ ಕರ್ಕೊಂಡ್ ಬಂದು RGGL ನ ಕೊಟ್ಟು ಉಳಿಸಿದ್ರಿ. ಸೇಮ್ ಕೇಸ್. ಆ ಲೇಡಿನ ಈ ಮಗ UP ಇದ್ ಮಗ ಕರ್ಕೊಂಡ್ ಬನ್ನಿ, ನಿಮ್ಗೇನು ಆಗಲ್ಲ, ಅಮ್ಮನ್ ಮನೇಲಿಡಿ, ನನಗ್ ಬರಕ್ ಆಗ್ತಾ ಇಲ್ಲ ಅಂದ್ರುನು ಮನೇಲಿದ್ದವ್ರು ಕೇಳ್ದೇನೆ ಅವ್ರನ್ನ ಕರ್ಕೊಂಡ್ ಬರ್ಲಿಲ್ಲ. ಈ ಮಗ ಬಂದು ಧೈರ್ಯ ಮಾಡಿ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರ ಆಕ್ಸಿಜನ್ ಲೆವೆಲ್ ಲೋ ಆಗೋಯ್ತು. ಲೋ ಆಗಿ KMC ಹೋಗಿ ಸಿಲಿಂಡರ್ನೆಲ್ಲ ಹಾಕ್ತಾನಂತೆ. ಅವನ ದುರಾದೃಷ್ಟ, ಆ ಸಿಲಿಂಡರ್ ಹಾಫ್ ಸಿಲಿಂಡರ್ ಅಂತೆ. ಎಂತೆಂತ ಕಷ್ಟಗಳನ್ನ ಅನುಭವಿಸಿದ್ದಾರೆ ಕರೋನಾ ಟೈಮ್ ಅಲ್ಲಿ. ನಿಜವಾಗ್ಲೂ ಕರಾಳ ದಿನಗಳು. ಯಾರಿಗೂ ಅದು ಬರಬಾರ್ದು. ಆ ಒಂದು ದುಡ್ಡು ತಗೊಂಡು ಯಾರಿಗೂ ಬರಬಾರ್ದು. ಅವ್ರು ಕಣ್ಣೀರ್ ಹಾಕೊಂಡು ಹೇಳಿದ್ರು. ನಿಮ್ಮದೇ ಕೇಸ್ ನೆನಪಾಗ್ಬಿಡ್ತು ನನಗೆ. ನಾನ್ ಸ್ಟೋರಿ ಹೇಳ ಬಂದೆ, ಉಳಿದಿದ್ದಾರೆ ಅವರು. ಆದ್ರೆ ಏನ್ ಮಾಡೋದು ಮೇಡಮ್, ನಮ್ ಮದರ್ ಹೋಗ್ಬಿಟ್ರು ಅಟ್ ದ ಏಜ್ ಆಫ್, ಬರೀ ಅವ್ರಿಗೂ ಅಷ್ಟೇ 60 years ಅಂತೆ. ನನ್ನನ್ನು ಕರ್ಕೊಂಡು ಹೋಗಿ ಇಲ್ಲಿಂದ ಬೇಡ ಅಂತ ಮೆಸೇಜ್ ಹಾಕಿದ್ರು, ಯಾರು ಕರ್ಕೊಂಡ್ ಬರ್ಲಿಲ್ಲ. ಇಂತ ದಿನಗಳು ಬರಬಾರ್ದು, ಇಂತ ಸಾವು ಬರಬಾರ್ದು ಅಂತ ಮಗ ಕಣ್ಣೀರ್ ಹಾಕಿದ್ರು. ಸೊ ಹಾಗಾಗಿ ನೋಡಿ, DXN ಗೊತ್ತಿರ್ಲಿಕ್ಕೆ ಹೋಗಿ ಇವತ್ತು ಮಾಲತಿ ಕಿತ್ತೂರ್ ಅವ್ರು ಹೇಳ್ತಾ ಇದಾರೆ ನಮ್ ತಂದೆ ಉಳಿದ್ರು ಅಂತ. ಹಾಗೆ ಮುಂದೂನು ನಮಗ್ ಗೊತ್ತಿಲ್ಲ ಏನೇನ್ ಈ ಜೀವನದಲ್ಲಿ ಏನೇನ್ ಸಂದರ್ಭಗಳು ಬರುತ್ತೆ ಮುಂದಿಂದು ನಾವು ನೋಡಿಲ್ಲ. ಯಾರಿಗಾದ್ರೂ ಗೊತ್ತಿತ್ತಾ ಕರೋನಾ ಬರುತ್ತೆ ಅಂತ? ಮುಂದಿಂದು ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ DXN ಏನು ಅಂತ ನಮಗ್ ಚೆನ್ನಾಗಿ ಗೊತ್ತಿರ್ಬೇಕು.